ಒಂದೇ ನಗರ, ಮೂರು ವಿಭಿನ್ನ ಪ್ರಪಂಚಗಳು. ಒಂದು ಕಡೆ ನೂರಾರು ವರ್ಷಗಳ ಭವ್ಯ ರಾಜಮನೆತನದ ಇತಿಹಾಸ, ಇನ್ನೊಂದು ಕಡೆ ಕಣ್ಣೀರು ಮತ್ತು ರಕ್ತದ ಕತೆ ಹೇಳುವ ಕತ್ತಲೆ ಕೋಣೆ, ಮತ್ತೊಂದು ಕಡೆ ಪ್ರಕೃತಿಯ ನಿಯಮಗಳನ್ನೇ ಮೀರಿ ನಿಂತಿರುವ ವಿಶ್ವ ಪರಂಪರೆಯ ತಾಣ. ಇವತ್ತಿನ ವಿಡಿಯೋದಲ್ಲಿ ನಾವು ಉಗಾಂಡದ ಇತಿಹಾಸದ ಈ ಮೂರು ಮುಖಗಳನ್ನು ನೋಡಲಿದ್ದೇವೆ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಒಂದು ಸಣ್ಣ ಇಂಟ್ರೊಡಕ್ಷನ್. ನಾನು ಉಗಾಂಡದ ಕಂಪಾಲದಲ್ಲಿ ವಾಸಿಸುತ್ತಿರೋ ಭಾರತೀಯಳು, ಅದರಲ್ಲಿಯೂ ಕನ್ನಡತಿ. ಈ ಕಂಪಾಲ ನಗರ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಬೆಟ್ಟಗಳ ಮೇಲೆ ನಿರ್ಮಾಣವಾಗಿರೋ ಸುಂದರವಾದ ನಗರ. ಆದರೆ ಇಲ್ಲಿರೋ ಒಂದು ನಿರ್ದಿಷ್ಟ ಬೆಟ್ಟ ಇಡೀ ಉಗಾಂಡ ದೇಶದ ಅತಿದೊಡ್ಡ ಸಾಮ್ರಾಜ್ಯದ ಆತ್ಮವನ್ನೇ ತನ್ನೊಳಗೆ ಇಟ್ಟುಕೊಂಡಿದೆ. ಅದೇ ಮ್ಯಾಂಗೋ ಬೆಟ್ಟ ಮತ್ತು ಇಲ್ಲಿರೋ ಈ ಭವ್ಯವಾದ ಕಬಾಕ ಅರಮನೆ. ಇದನ್ನ ಸ್ಥಳೀಯ ಭಾಷೆಯಲ್ಲಿ ಲುಬಿರಿ ಅಂತ ಕರೀತಾರೆ. ಕಬಾಕ ಎಂದರೆ ರಾಜ ಎಂದರ್ಥ. ಪ್ರಸ್ತುತವಾಗಿಯೂ ಇಲ್ಲಿನ ರಾಜರು ಅರಮನೆಯಲ್ಲಿ ವಾಸಿಸುತ್ತಿರುವುದರಿಂದ ಅರಮನೆಯ ಒಳಗೆ ಪ್ರವಾಸಿಗರಿಗೆ ಅವಕಾಶವಿಲ್ಲ. ಇವತ್ತು ನಾವು ಈ ಐತಿಹಾಸಿಕ ಅರಮನೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಆದರೆ ಕೇಳಿ, ಬರೀ ಬಿಲ್ಡಿಂಗ್ ನೋಡೋದಷ್ಟೇ ನಮ್ಮ ಉದ್ದೇಶ ಅಲ್ಲ. ಒಬ್ಬ ಭಾರತೀಯನಾಗಿ ನನಗೆ ತುಂಬಾನೇ ಆಶ್ಚರ್ಯ ಮೂಡಿಸಿದ ಇಲ್ಲಿಯ ಕೆಲವು ನಿಯಮಗಳು ಮತ್ತು ಸಾಂಪ್ರದಾಯಿಕ ನಿಯಮಗಳನ್ನು ನಾವಿವತ್ತು ನಿಮಗೆ ಹೇಳ್ತೀನಿ. ಉದಾಹರಣೆಗೆ, ಇಲ್ಲಿಗೆ ಬರೋ ಮಹಿಳೆಯರಿಗೆ ಒಂದು ವಿಶೇಷವಾದ ಬಟ್ಟೆಯನ್ನು ಕೊಡ್ತಾರೆ. ಅದ್ಯಾಕೆ ಗೊತ್ತಾ? ಹಾಗೆಯೇ ಇಲ್ಲಿನ ರಾಜರು ತೀರಿಕೊಂಡಾಗ ಅವರು ಸತ್ತರು ಅಂತ ಎಂದಿಗೂ ಇವರು ಹೇಳುವುದಿಲ್ಲ. ಅಷ್ಟೇ ಅಲ್ಲ, ಈ ಬುಗಾಂಡ ಸಾಮ್ರಾಜ್ಯಕ್ಕೂ ನಮ್ಮ ಹೆಮ್ಮೆಯ ಕರ್ನಾಟಕದ ಬೆಂಗಳೂರಿಗೂ ಇರೋ ಒಂದು ಅಪರೂಪದ ಲಿಂಕ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಂದ ಹಾಗೆ ಅರಮನೆಯೊಳಗೆ ಒಂದು ಜ್ಯೋತಿಯು ನಿರಂತರವಾಗಿ ಉರಿಯುತ್ತದೆ. ಇಲ್ಲಿನ ರಾಜ ಬದುಕಿರೋ ತನಕ ಈ ಜ್ಯೋತಿ ಹಗಲು ರಾತ್ರಿ ಉರಿತಾನೇ ಇರುತ್ತೆ. ಒಂದು ವೇಳೆ ರಾಜ ತೀರಿಕೊಂಡರೆ ಮುಂದಿನ ರಾಜನ ಪಟ್ಟಾಭಿಷೇಕದವರೆಗೂ ಈ ಜ್ಯೋತಿಯನ್ನು ನಂದಿಸಲಾಗುತ್ತದೆ. ಈಗ ಇಲ್ಲಿನ ಒಂದು ಪ್ರಮುಖವಾದ ನಿಯಮದ ಬಗ್ಗೆ ಹೇಳುತ್ತೇನೆ. ಈ ಅರಮನೆಯ ಒಳಗೆ ಹೋಗಬೇಕೆಂದರೆ ನೀವು ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸಲೇಬೇಕು. ಇಲ್ಲಿಗೆ ಬರೋ ಮಹಿಳಾ ಪ್ರವಾಸಿಗರು ಒಂದು ವೇಳೆ ಪ್ಯಾಂಟ್, ಜೀನ್ಸ್, ಸಣ್ಣ ಉಡುಗೆಗಳನ್ನು ಧರಿಸಿದ್ದರೆ ಅವರಿಗೆ ಅರಮನೆ ಕಡೆಯಿಂದಲೇ ಲೇಸು ಅಥವಾ ಗೋಮೇಸಿ ಎನ್ನೋ ಸಾಂಪ್ರದಾಯಿಕ ಬಟ್ಟೆಯನ್ನು ಕೊಡುತ್ತಾರೆ. ಇದನ್ನು ಸೊಂಟದ ಸುತ್ತಲೂ ಕಡ್ಡಾಯವಾಗಿ ಸುತ್ತಿಕೊಳ್ಳಲೇಬೇಕು. ಇದು ಕಾಲನ್ನು ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ. ಬುಗಾಂಡ ಸಂಸ್ಕೃತಿಯಲ್ಲಿ ರಾಜನ ಅರಮನೆ ಎಂದರೆ ಅತ್ಯಂತ ಪವಿತ್ರವಾದ ಸ್ಥಳ. ರಾಜನಿಗೆ ಮತ್ತು ಇಲ್ಲಿಯ ಸಂಸ್ಕೃತಿಗೆ ಗೌರವ ಕೊಡೋ ಸಲುವಾಗಿ ಹೆಣ್ಣು ಮಕ್ಕಳು ಈ ರೀತಿಯ ಸಾಂಪ್ರದಾಯಿಕವಾಗಿ ಬರೋದು ಕಡ್ಡಾಯ. ನಮ್ಮ ಭಾರತದಲ್ಲಿಯೂ ಅಷ್ಟೇ ಅಲ್ಲವಾ? ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ನಮಗೂ ಕೆಲವು ಡ್ರೆಸ್ ಕೋಡ್ಗಳು ಇರುತ್ತದೆ. ಅದೇ ರೀತಿ ಇಲ್ಲಿಯೂ ಕೂಡ ಈ ರಾಜಮನೆತನದ ಮರ್ಯಾದೆಯನ್ನು ಎತ್ತಿ ಹಿಡಿಯೋಕೆ ಈ ನಿಯಮವನ್ನ ಮಾಡಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ?
ಇಲ್ಲಿನ ರಾಜನಿಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ರಾಜನು ಸತ್ತನು ಅಥವಾ ಮರಣ ಹೊಂದಿದರು ಅನ್ನುವ ಪದವನ್ನು ಬಳಸುವ ಹಾಗೆ ಇಲ್ಲ. ಹಾಗಾದ್ರೆ ಏನಂತಾರೆ ಅನ್ಕೊಂಡ್ರಿ? ರಾಜರು ತೀರಿಕೊಂಡಾಗ ಅರಮನೆಯ ಬಾಗಿಲು ಮುಚ್ಚಲ್ಪಟ್ಟಿದೆ ಅಂತಾರೆ, ಅಥವಾ ರಾಜರು ನಮ್ಮನ್ನು ಬಿಟ್ಟು ಕಣ್ಮರೆಯಾಗಿದ್ದಾರೆ ಅಂತ ಹೇಳ್ತಾರೆ. ಒಬ್ಬ ಭಾರತೀಯನಾಗಿ ಈ ವಿಷಯ ನನಗೆ ತುಂಬಾ ಹತ್ತಿರ ಅನಿಸುತ್ತೆ. ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿಯೂ ಅಷ್ಟೇ, ಆತ್ಮಕ್ಕೆ ಸಾವಿಲ್ಲ, ದೇಹ ಅಷ್ಟೇ ಬದಲಾಗುತ್ತೆ ಅಂತೀವಿ. ಇಲ್ಲೂ ಕೂಡ ಅದೇ ತತ್ವವನ್ನು ಬಳಸುತ್ತಾರೆ. ಈಗ ನಾನು ನಿಜಕ್ಕೂ ಒಂದು ಶಾಕಿಂಗ್ ಮತ್ತು ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡುವ ವಿಷಯವನ್ನು ಹೇಳುತ್ತೇನೆ. ಈ ಬುಗಾಂಡಾ ಸಾಮ್ರಾಜ್ಯಕ್ಕೆ ಜಗತ್ತಿನಾದ್ಯಂತ ತನ್ನದೇ ಆದ ಅಫಿಷಿಯಲ್ ಡಯಾಸ್ಪೊರಾ ಆಫೀಸ್ಗಳು, ಅಂದರೆ ಪ್ರಾತಿನಿಧ್ಯ ಕಚೇರಿಗಳಿವೆ. ಆದರೆ ನಿಮಗೆ ಗೊತ್ತಾ, ಇಡೀ ಭಾರತ ದೇಶದಲ್ಲೇ ಬುಗಾಂಡಾ ಸಾಮ್ರಾಜ್ಯದ ಏಕೈಕ ಅಧಿಕೃತ ಕಚೇರಿ ಇರೋದು ನಮ್ಮ ಹೆಮ್ಮೆಯ ಕರ್ನಾಟಕದ ಬೆಂಗಳೂರಿನಲ್ಲಿ. ಹೌದು ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಈ ಬುಗಾಂಡಾ ಸಾಮ್ರಾಜ್ಯದ ಅಫಿಷಿಯಲ್ ಆಫೀಸ್ ವರ್ಕ್ ಆಗ್ತಿದೆ. ಇಂಡಿಯಾದಲ್ಲಿ ಓದುತ್ತಿರೋ ಉಗಾಂಡದ ಸ್ಟೂಡೆಂಟ್ಸ್ಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಮತ್ತು ಅವರ ಸಾಂಸ್ಕೃತಿಕ ವಿನಿಮಯಕ್ಕೆ ಈ ಆಫೀಸ್ ದೊಡ್ಡ ಬ್ರಿಡ್ಜ್ ತರ ಕೆಲಸ ಮಾಡ್ತಿದೆ. ಕಂಪಾಲದಲ್ಲಿ ಕೂತು ನಮ್ಮ ಸ್ವಂತ ನೆಲದೊಂದಿಗೆ ಈ ರಾಜಮನೆತನಕ್ಕೆ ಇಷ್ಟೊಂದು ದೊಡ್ಡ ಕನೆಕ್ಷನ್ ಇದೆ ಅಂತ ತಿಳಿದಾಗ ನಿಜಕ್ಕೂ ರೋಮಾಂಚನ ಆಯಿತು. ಜಗತ್ತು ಎಷ್ಟು ಚಿಕ್ಕದು ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿ ಕನೆಕ್ಟ್ ಆಗ್ತಿದೆ ಅನಿಸುತ್ತೆ. ಅಂದ ಹಾಗೆ ಗಮನಿಸಿ, ಇದು ಉಗಾಂಡಾ ಸರ್ಕಾರದ ಅಧಿಕೃತ ರಾಜತಾಂತ್ರಿಕ ರಾಯಭಾರಿ ಕಚೇರಿ ಅಲ್ಲ. ಉಗಾಂಡಾ ಸರ್ಕಾರದ ರಾಯಭಾರಿ ಕಚೇರಿ ಇರೋದು ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ. ಆದರೆ ಬುಗಾಂಡಾ ಸಾಮ್ರಾಜ್ಯದ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಮುದಾಯದ ಪ್ರತಿನಿಧಿ ಕಚೇರಿ ಕಾರ್ಯನಿರ್ವಹಿಸುತ್ತಿರುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಸ್ನೇಹಿತರೆ, ನಾವು ಕಬಾಕ ಪ್ಯಾಲೇಸ್ ನೋಡಿ ಹೊರಗೆ ಬಂದಿದ್ದೇವೆ. ಅರಮನೆಯ ಸೌಂದರ್ಯ, ಬುಗಾಂಡಾ ಸಾಮ್ರಾಜ್ಯದ ಇತಿಹಾಸ ಮತ್ತು ರಾಜರ ಬಗ್ಗೆ ವಿಷಯಗಳನ್ನು ತಿಳಿದುಕೊಂಡಾಯಿತು. ಆದರೆ ಈಗ ನಾವು ಅರಮನೆಯ ಕೆಳಗೆ ಒಂದು ಭಯಾನಕ ಇತಿಹಾಸ ಅಡಗಿದೆ. ಇಂದು ನಾವು ನೋಡಲಿರುವುದು ಸಾಮಾನ್ಯ ಪ್ರವಾಸಿ ತಾಣ ಅಲ್ಲ. ಇದು ಉಗಾಂಡದ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿದೆ. ಇಲ್ಲಿ ಸಾವಿರಾರು ಜನರು ನೋವು, ಕಣ್ಣೀರು ಮತ್ತು ದುಃಖದ ಕಥೆಗಳು ಅಡಗಿವೆ. ಹೌದು, ಇದು 1970ರ ದಶಕದಲ್ಲಿ ಇಡೀ ಜಗತ್ತನ್ನೇ ನಡುಗಿಸಿದ ಸರ್ವಾಧಿಕಾರಿ ಇದಿ ಅಮೀನ್ ಕಟ್ಟಿಸಿದ ರಹಸ್ಯ ಭೂಗತ ಕೋಣೆ. ಇಲ್ಲಿ ಸಾವಿರಾರು ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಬನ್ನಿ, ಇವತ್ತು ಈ ಕತ್ತಲೆ ಕೋಣೆಯ ಒಳಗಡೆ ಏನಿದೆ ಅಂತ ಹತ್ತಿರದಿಂದ ನೋಡೋಣ. ಸುರಂಗದ ಒಳಗೆ ಯಾವುದೇ ಕಿಟಕಿಗಳಿಲ್ಲ, ಸೂರ್ಯನ ಬೆಳಕು ಇಲ್ಲ, ಗಾಳಿಯೂ ಅಷ್ಟಕ್ಕಷ್ಟೇ. ನಿಮಗೆ ಗೊತ್ತಾ, 1971ರಲ್ಲಿ ಇದಿ ಅಮೀನ್ ಇದನ್ನು ಮೊದಲು ಕಟ್ಟಿಸಿದ್ದು ಕೇವಲ ಗನ್ ಮತ್ತು ಮದ್ದುಗುಂಡುಗಳನ್ನು ಇಡೋ ಆಯುಧದ ಕೋಣೆಯಾಗಿ. ಆದರೆ ಆಮೇಲೆ ಇದನ್ನು ತನ್ನ ವಿರೋಧಿಗಳನ್ನು ಹಿಂಸಿಸೋ ಜೈಲಾಗಿ ಬದಲಾಯಿಸಿದ. ಒಂದೊಂದು ಸಣ್ಣ ಕೋಣೆಯಲ್ಲೂ ನೂರಾರು ಜನಗಳನ್ನು ಕುರಿಗಳ ತರಹ ತುಂಬುತ್ತಿದ್ದರು. ಅದಕ್ಕಿಂತ ಕ್ರೂರ ವಿಷಯ ಅಂದರೆ, ಈ ಕೋಣೆಗಳ ಹೊರಗಡೆ ಇದ್ದ ಕಾರಿಡಾರ್ನಲ್ಲಿ ನೀರು ತುಂಬಿಸಿ ಅದಕ್ಕೆ ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ಕರೆಂಟ್ ಕೊಡ್ತಾ ಇದ್ದರು. ಯಾರಾದರೂ ತಪ್ಪಿಸಿಕೊಳ್ಳಲು ಹೊರಗೆ ಕಾಲಿಟ್ಟರೆ ಸಾಕು, ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸಾಯುತ್ತಿದ್ದರು.
ಒಮ್ಮೆ ಬಂದವರು ಜೀವಂತವಾಗಿ ಹೊರಗಡೆ ಹೋಗೋ ಚಾನ್ಸೇ ಇರಲಿಲ್ಲ. ಅಕ್ಷರಶಃ 5 ನರಕಕ್ಕಿಂತ ಕಮ್ಮಿ ಇರಲಿಲ್ಲ. ಈ ಗೋಡೆಗಳ ಮೇಲೆ ಕಾಣಿಸ್ತಾ ಇರೋದು ಇತಿಹಾಸದ ಕಲೆಗಳಲ್ಲ, ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಅಸಹಾಯಕ ಕೈದಿಗಳ ಕೊನೆಯ ಕ್ಷಣದ ಹೋರಾಟದ ಗುರುತುಗಳು. ಕತ್ತಲೆಯಲ್ಲಿ, ಹಸಿವಿನಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಗೋಡೆಯನ್ನು ಗೀಚಿದ ಕೈಗಳು. ಇವುಗಳನ್ನು ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅಂದು ಅಲ್ಲಿ ಸಿಲುಕಿದ್ದ ಸಾವಿರಾರು ಜನರಿಗೆ ಬೆಳಕನ್ನು ನೋಡೋ ಅದೃಷ್ಟವೇ ಸಿಗಲಿಲ್ಲ. ಸ್ನೇಹಿತರೆ, ಈಗ ಒಂದು ವಿಶೇಷವಾದ ಕಲೆಯನ್ನ ನೋಡೋಣ. ಮೊದಲಿಗೆ ನೋಡಿದಾಗ ಇದು ಸಾಮಾನ್ಯ ಪೇಂಟಿಂಗ್ ಅನಿಸಬಹುದು, ಆದರೆ ಇದರ ಹಿಂದಿರುವ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಈ ಎಲ್ಲಾ ಪೇಂಟಿಂಗ್ಗಳು ನಮ್ಮ ಗೈಡ್ ಕೈ ಚಳಕವೇ. ನನ್ನ ಗೈಡ್ ಹೇಳಿದಂತೆ ಈ ಪೇಂಟಿಂಗ್ಗಳು ಕ್ಯಾನ್ವಾಸ್ ಮೇಲೆ ಮಾಡಿರುವುದಿಲ್ಲ. ಇವುಗಳನ್ನು ಮುತುಬಾ ಮರದ ತವಟೆಯಿಂದ ತಯಾರಿಸಿದ ಲುಬೋಗೋ ಅಥವಾ ಬಾರ್ಕ್ ಕ್ಲಾತ್ ಮೇಲೆ ಬಿಡಿಸಲಾಗಿದೆ. ಒಮ್ಮೆ ಈ ಬಾರ್ಕ್ ಕ್ಲಾತ್ ಅನ್ನು ಹತ್ತಿರದಿಂದ ನೋಡಿ. ಇದರ ಬಣ್ಣ, ಅದರ ಮೇಲಿರುವ ಚಿತ್ರಗಳು ಎಲ್ಲವೂ ಕೈಯಿಂದ ಮಾಡಿದ ಕೆಲಸ. ಪ್ರತಿಯೊಂದು ಚಿತ್ರವು ಉಗಾಂಡದ ಸಂಸ್ಕೃತಿ ಮತ್ತು ಜೀವನ ಶೈಲಿ ಹಾಗೂ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ. ಇನ್ನೊಂದು ವಿಷಯ ಏನೆಂದರೆ, ಈ ಬಾರ್ಕ್ ಕ್ಲಾತ್ ತಯಾರಿಸಲು ಮರವನ್ನ ಕಡಿಯುವುದಿಲ್ಲ. ಈ ಮರದ ತೊಗಟೆಯನ್ನು ಎಚ್ಚರಿಕೆಯಿಂದ ತೆಗೆದು ಅದನ್ನು ವಿಶೇಷ ವಿಧಾನದಲ್ಲಿ ಸಂಸ್ಕರಿಸಿ ಬಟ್ಟೆಯಂತೆ ಮಾಡುತ್ತಾರೆ. ಕೆಲವು ಸಮಯದ ನಂತರ ಮರ ಮತ್ತೆ ಹೊಸ ತೊಗಟೆಯನ್ನು ಬೆಳೆಸಿಕೊಳ್ಳುತ್ತೆ. ಈ ಪರಂಪರೆ ನೂರಾರು ವರ್ಷಗಳಿಂದ ಬುಗಾಂಡಾ ರಾಜ್ಯದಲ್ಲಿ ಮುಂದುವರಿದಿದೆ. ಹಿಂದೆ ಇದನ್ನು ರಾಜಮನೆತನದವರು ವಿಶೇಷ ಸಮಾರಂಭಗಳಲ್ಲಿ ಬಳಸುತ್ತಿದ್ದರು. ಇಂದು ಇದು ಉಗಾಂಡದ ಸಂಸ್ಕೃತಿಯ ಹೆಮ್ಮೆ. ಈ ಪೇಂಟಿಂಗ್ಗಳನ್ನ ನೋಡಿ. ಇಲ್ಲಿ ಉಗಾಂಡದ ಗ್ರಾಮೀಣ ಜೀವನ, ಸಾಂಪ್ರದಾಯಿಕ ನೃತ್ಯ, ಪ್ರಾಣಿಗಳು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ. ಇದು ಬುಗಾಂಡಾ ರಾಜಮನೆತನದ ಲುಬಿರಿ ಪ್ಯಾಲೇಸ್ ಆವರಣದಲ್ಲಿದೆ ಮತ್ತು ಉಗಾಂಡದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದೆ. ನಾವು ಉಗಾಂಡದ ಸುಂದರ ಜಾಗಗಳನ್ನು ಹೇಗೆ ನೋಡುತ್ತೇವೆ, ಅದೇ ರೀತಿ ಇಲ್ಲಿನ ಜನರ ಹಳೆಯ ನೋವಿನ ಇತಿಹಾಸವನ್ನು ಅಷ್ಟೇ ಗೌರವದಿಂದ ಅರ್ಥ ಮಾಡಿಕೊಳ್ಳೋಣ. ಕಬಾಕಾ ಪ್ಯಾಲೇಸ್ ಮತ್ತು ಇಡಿ ಅಮೀನ್ ಅವರ ಟಾರ್ಚರ್ ರೂಮ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾದ ಕಾಸುಬಿ ಟಾಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈಗ ನಾವು ಇರೋದು ಇಡೀ ಉಗಾಂಡದಲ್ಲಿಯೇ ಅತ್ಯಂತ ಪವಿತ್ರ ಮತ್ತು ಪ್ರಸಿದ್ಧವಾದ ಜಾಗ, ಅದೇ ಕಾಸುಬಿ ಟಾಮ್ಸ್. ಇದು ಬರೀ ರಾಜರ ಸಮಾಧಿಯಲ್ಲ, ಯುನೆಸ್ಕೋ ಗುರುತಿಸಿರುವ ವಿಶ್ವ ಪರಂಪರೆಯ ತಾಣ. ಬುಗಾಂಡಾ ಸಾಮ್ರಾಜ್ಯದ 4 ಪ್ರಮುಖ ರಾಜರನ್ನು ಇಲ್ಲಿ ಮಲಗಿಸಲಾಗಿದೆ. ಹೊರಗಿನಿಂದ ನೋಡಿದರೆ ಇದು ಬರೀ ಹುಲ್ಲಿನ ದೊಡ್ಡ ಗುಡಿಸಲು ತರ ಕಾಣಿಸುತ್ತೆ, ಆದರೆ ಇದರ ಒಳಗಡೆ ಇರೋ ಆರ್ಕಿಟೆಕ್ಚರ್ ಮತ್ತು ರಹಸ್ಯಗಳು ಜಗತ್ತಿನ ಬೇರೆ ಎಲ್ಲಿಯೂ ಸಿಗುವುದಿಲ್ಲ.
ಬನ್ನಿ ಇದರ ಸ್ಪೆಷಲ್ ಫೀಚರ್ಸ್ ಏನು ಅಂತ ನೋಡೋಣ. ಇಡೀ ಜಗತ್ತಿನಲ್ಲಿ ಕೇವಲ ನೈಸರ್ಗಿಕ ವಸ್ತುಗಳಿಂದ ಕಟ್ಟಲಾದ ಅತಿ ದೊಡ್ಡ ಸಾವಯವ ಕಟ್ಟಡಗಳಲ್ಲಿ ಇದು ಒಂದು. ಇದನ್ನ ಕಟ್ಟೋದಕ್ಕೆ ಒಂದೇ ಒಂದು ಸಿಮೆಂಟ್ ಬ್ಲಾಕ್ ಆಗಲಿ, ಕಬ್ಬಿಣದ ಕಂಬವಾಗಲಿ ಅಥವಾ ಮಾಡರ್ನ್ ಮೊಳೆಗಳನ್ನಾಗಲಿ ಬಳಸಿಲ್ಲ. ಹೌದು, ಕೇವಲ ಮರದ ಕಂಬಗಳು, ಬಿದಿರು ಮತ್ತು ಒಣಗಿದ ಹುಲ್ಲನ್ನು ಬಳಸಿ ಇಷ್ಟೊಂದು ದೊಡ್ಡ ಗುಮ್ಮಟವನ್ನು ಕಟ್ಟಿದ್ದಾರೆ. ಸ್ಥಳೀಯ ಜನರು ಇಂದಿಗೂ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ರಾತ್ರಿ ವೇಳೆ ಸಮಾಧಿಯ ಸುತ್ತಲೂ ವಿಚಿತ್ರ ಮೌನ ಆವರಿಸುತ್ತದೆ ಮತ್ತು ರಾಜರ ಆತ್ಮಗಳು ತಮ್ಮ ರಾಜ್ಯವನ್ನು ಕಾಪಾಡುತ್ತಿವೆ ಎಂದು ಹಲವರು ನಂಬುತ್ತಾರೆ. ಸಮಾಧಿಯಲ್ಲಿ ಹೂಳಲಾದ 4 ರಾಜರಿಗೆ ಮೂಲತಃ ಇದ್ದ ಪತ್ನಿಯರು ಕಾಲವಾದ ನಂತರ ಅವರದೇ ವಂಶಾವಳಿಯಿಂದ ಮತ್ತೊಬ್ಬ ಮಹಿಳೆಯನ್ನು ಆ ಜಾಗಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಈ ಆಯ್ಕೆಯಾದ ಮಹಿಳೆ ತನ್ನ ಹಳೆಯ ಜೀವನವನ್ನು ತ್ಯಜಿಸಿ ಸಮಾಧಿಯ ಆವರಣದಲ್ಲಿಯೇ ವಾಸಿಸಬೇಕು ಮತ್ತು ಸಮಾಧಿಯ ಮುಖ್ಯ ಕಟ್ಟಡವನ್ನು ಸ್ವಚ್ಛಗೊಳಿಸುವುದು, ಸಾಂಪ್ರದಾಯಿಕ ಚಾಪೆಗಳನ್ನು ಹೆಣೆಯುವುದು ಮತ್ತು ರಾತ್ರಿಯ ವೇಳೆ ರಾಜರ ಆತ್ಮಗಳಿಗೆ ಗೌರವ ಸಲ್ಲಿಸುವ ಪವಿತ್ರ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ಒಳಗಡೆ ಬಂದ ತಕ್ಷಣ ನಮಗೆ ದೊಡ್ಡ ದೊಡ್ಡ ಮರದ ಕಂಬಗಳು ಕಾಣಿಸುತ್ತವೆ. ಇವು ಸಾಮಾನ್ಯ ಕಂಬಗಳಲ್ಲ. ಬುಗಾಂಡ ಸಾಮ್ರಾಜ್ಯದಲ್ಲಿ ಒಟ್ಟು 52 ಸಾಂಪ್ರದಾಯಿಕ ಕುಲಗಳು ಇವೆ. ಆ ಪ್ರತಿಯೊಂದು ಕುಲವನ್ನು ಪ್ರತಿನಿಧಿಸಲು ಇಲ್ಲಿ 52 ಪ್ರಮುಖ ಕಂಬಗಳನ್ನು ನಿಲ್ಲಿಸಲಾಗಿದೆ. ಅಂದರೆ ಈ ಇಡೀ ಕಟ್ಟಡವನ್ನು ಸಾಮ್ರಾಜ್ಯದ ಎಲ್ಲ ಜನರೇ ಸೇರಿ ತಾವೇ ಸ್ವತಃ ಕಟ್ಟಿದ್ದಾರೆ ಅನ್ನೋ ಒಗ್ಗಟ್ಟಿನ ಸಂಕೇತ. ನಮ್ಮ ಭಾರತದಲ್ಲಿಯೂ ಹೀಗೆ ಪ್ರತಿಯೊಂದು ದೇವಸ್ಥಾನದ ಕಂಬಕ್ಕೂ ಒಂದು ಕತೆ ಇರುತ್ತದೆ. ಇಲ್ಲಿ ಕೂಡ ಹಾಗೆ ಪ್ರತಿ ಕಂಬಕ್ಕೂ ಒಂದು ಇತಿಹಾಸವಿದೆ. ಕಸುಬಿ ಟಾಂಬ್ಸ್ ಒಳಗೆ ಒಂದು ದೊಡ್ಡ ಬಾರ್ ಕ್ಲಾತ್ ಪರದೆಯ ಹಿಂದೆ ಒಂದು ಜಾಗ ಇದೆ. ಅದನ್ನ ಕಿಬೀರ ಅಥವಾ ಪವಿತ್ರ ಕಾಡು ಅಂತ ಕರೆಯುತ್ತಾರೆ. ಈ ಪರದೆಯ ಹಿಂದೆ 4 ಜನ ಮಹಾರಾಜರ ನೈಜ ಸಮಾಧಿಗಳು ಇರೋದು. ಆದರೆ ಸಾಮಾನ್ಯ ಜನರಿಗೆ ಅಥವಾ ಪ್ರವಾಸಿಗರಿಗೆ ಆ ಪರದೆಯ ಹಿಂದೆ ಹೋಗೋಕೆ ಅಪ್ಪಣೆ ಇಲ್ಲ. ಕೇವಲ ರಾಜಮನೆತನದ ಹೆಣ್ಣು ಮಕ್ಕಳು ಮತ್ತು ಪೂಜಾರಿಗಳಿಗೆ ಮಾತ್ರ ಅವಕಾಶ. ನಾವು ಅರಮನೆಯ ವಿಡಿಯೋದಲ್ಲಿ ನೋಡಿದ್ವಲ್ಲ, ರಾಜರು ಸಾಯಲ್ಲ, ಮಾಯವಾಗುತ್ತಾರೆ ಅಂತ. ಈ ಪರದೆಯ ಹಿಂದೆ ಆ ರಾಜರ ಆತ್ಮಗಳು ಇಂದಿಗೂ ವಾಸಿಸುತ್ತವೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಸ್ನೇಹಿತರೆ, ಕಸುಬಿ ಟಾಂಬ್ಸ್ ಕೇವಲ ಮಣ್ಣಿನ ಅಡಿಯಲ್ಲಿ ಊತ ಇತಿಹಾಸವಲ್ಲ. ಇದು ಇಂದಿಗೂ ಜೀವಂತವಾಗಿರುವ ಒಂದು ಸಂಸ್ಕೃತಿ. ಪ್ರಕೃತಿಯ ವಸ್ತುಗಳಿಂದಲೇ ಇಷ್ಟೊಂದು ಅದ್ಭುತವಾದ ಸ್ಮಾರಕವನ್ನು ಕಟ್ಟಿ ಅದನ್ನು ಇಂದಿಗೂ ಕಾಪಾಡಿಕೊಂಡು ಬಂದಿರೋದು ನಿಜಕ್ಕೂ ಗ್ರೇಟ್. ಆದರೆ ಈ ಕತೆಗೆ ಒಂದು ಕರಾಳ ಅಧ್ಯಾಯ ಇದೆ. ಮಾರ್ಚ್ 16,
2010ರಲ್ಲಿ ಮಧ್ಯರಾತ್ರಿಯ ನಂತರ ದುಷ್ಕರ್ಮಿಗಳು ಈ ಪವಿತ್ರ ಸ್ಥಳಕ್ಕೆ ಬೆಂಕಿ ಹಚ್ಚಿದರು. ಒಣ ಹುಲ್ಲಿನ ಗುಮ್ಮಟ ಕ್ಷಣ ಮಾತ್ರದಲ್ಲಿ ಉರಿದು ಬೂದಿಯಾಯಿತು. ಇಡೀ ಉಗಾಂಡ ಕಣ್ಣೀರು ಸುರಿಸಿತು. ಉಗಾಂಡ ಜನರು ಬೀದಿಗೆ ಇಳಿದರು. ಇದು ಕೇವಲ ಕಟ್ಟಡ ಸುಟ್ಟ ಘಟನೆಯಲ್ಲ, ಒಂದು ಜನಾಂಗದ ಹೃದಯ ಸುಟ್ಟ ದಿನ. ಆದರೆ ಜಗತ್ತು ಸುಮ್ಮನೆ ನಿರ್ಲಕ್ಷಿಸಲಿಲ್ಲ. ಯುನೆಸ್ಕೋ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಉಗಾಂಡ ಸರ್ಕಾರ, ಉಗಾಂಡದ ಜನರು ಒಟ್ಟಾಗಿ ಇದನ್ನು ಪುನರ್ನಿರ್ಮಾಣ ಮಾಡಿದರು. ನಿಮಗೆ ಈ ಸ್ಥಳ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ.